Hello my dear students, welcome to Magesh Sivagauri tutorial class. In this session, we are going to see 10th standard first language English first lesson, A Wrong Man in Workers' Paradise, written by Rabindranath Tagore. Dear students, for this lesson we are going to see the explanation in Kannada. So take a pencil and textbook in your hand and write the glossary meaning words in Kannada. Okay, dear students, A Wrong Man in Workers' Paradise. ಪ್ಯಾರಡೈಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹೆವೆನ್, ಸ್ವರ್ಗ. ಓಕೆನಾ. ರಾಂಗ್ ಮ್ಯಾನ್ ಹೇಗೆ ವರ್ಕರ್ಸ್ ಪ್ಯಾರಡೈಸ್ ಒಳಗಡೆ ಹೋಗಾದ್ಮೇಲೆ ಅವನು ಅಲ್ಲಿ ಏನು ಮಾಡ್ದ, ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಯ್ತು ಅನ್ನೋದನ್ನೇ ಇದು ಆ ಸಿಂಪಲ್ ಸ್ಟೋರಿ. ಯಾರು ಬರೆದಿದ್ದಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ಈ ಲೆಸನ್ನೇ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ರಾಂಗ್ ಮ್ಯಾನ್ ಬಂದು ಹೇಗೆ ವರ್ಕರ್ಸ್ ಪ್ಯಾರಡೈಸ್ಗೆ ಹೋದ, ವರ್ಕರ್ಸ್ ಯಾವಾಗ್ಲೂ ಕೆಲಸ ಮಾಡ್ತಾ ಇರೋಂಥ ಒಂದು ಹೆವೆನ್ ಒಳಗಡೆ ಒಬ್ಬ ರಾಂಗ್ ಪರ್ಸನ್ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ರವೀಂದ್ರನಾಥ್ ಟ್ಯಾಗೋರ್ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಲೆಟ್ ಅಸ್ ಗೋ ಟು ದ ಲೆಸನ್. Before going to the lesson, let us see about the author Rabindranath Tagore. Note on the author. Rabindranath Tagore 1861 to 1941 is our national poet. Rabindranath Tagore ಬಂದು ನಮ್ಮ ಇಂಡಿಯನ್ ನ್ಯಾಷನಲ್ ಪೋಯೆಟ್ ಆಗಿದ್ರು. He had a multifaceted personality. ಇವ್ರಿಗೆ ತುಂಬ ಪರ್ಸ್ನಾಲಿಟೀಸ್ ಇದೆ. He is not only a great poet but also a genius in music, painting, acting, choreography, etc. ಇವರು ಒಳ್ಳೆ ಪೋಯೆಟ್ ಆಗಿ ಮಾತ್ರ ಇರಲಿಲ್ಲ, ಇವರು ತುಂಬ ಜೀನಿಯಸ್ ಆಗಿದ್ದಿದ್ರು. ಮ್ಯೂಸಿಕಲ್ಲಿ, ಪೇಂಟಿಂಗಲ್ಲಿ ಮತ್ತು ಆ್ಯಕ್ಟಿಂಗಲ್ಲಿ, ಕೊರಿಯೋಗ್ರಫಿಲೆಲ್ಲ ಈ ಇಸ್ ಟು ಮಚ್ ಜೀನಿಯಸ್. ಹಿ ವಾಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ದ ನೋಬೆಲ್ ಪ್ರೈಸ್. ಇವರು ಬಂದು ಫಸ್ಟ್ ಇಂಡಿಯನ್ ಪರ್ಸನ್ ಟು ರಿಸೀವ್ ದ ನೋಬೆಲ್ ಪ್ರೈಸ್. ಹಿ ವಾಸ್ ಅವಾರ್ಡೆಡ್ ದ ಹಾನರ್ ಇನ್ 1913 ಫಾರ್ ಇಸ್ ಗೀತಾಂಜಲಿ, ಅ ಕಲೆಕ್ಷನ್ ಆಫ್ ಪೋಯಮ್ಸ್. ಇವ್ರಿಗೆ ಅವಾರ್ಡು ಮತ್ತು ಹಾನರ್ ಎರಡೂ 1913 ಸಿಕ್ಕಿದೆ ಫಾರ್ ಇಸ್ ಪೋಯಮ್ ಗೀತಾಂಜಲಿ, ಕಲೆಕ್ಷನ್ ಆಫ್ ಪೋಯಮ್ಸ್. Dear students, before going to the lesson, let us discuss about the characters. What are the characters are involved in this lesson? ಈ ಲೆಸನ್ ಒಳಗಡೆ ಎಷ್ಟು ಕ್ಯಾರೆಕ್ಟರ್ಸ್ ಇದೆ, ಅದರ ಒಂದು ವರ್ಕ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. ಐಡ್ಲರ್. ಇಲ್ಲಿ ಐಡ್ಲರ್ ಅಂದರೆ ಯಾವುದೇ ರೀತಿಯಾದ ನೇಮ್ ಅಲ್ಲ ಸ್ಟೂಡೆಂಟ್ಸ್. ಐಡ್ಲರ್ ಅಂದರೆ ಒಂದು ಇಂಗ್ಲೀಷ್ ವರ್ಡ್. ಏನು ಮೀನಿಂಗ್ ಅಂದರೆ ದ ಮ್ಯಾನ್ ಹೂ ಹ್ಯಾಸ್ ನೋ ವರ್ಕ್. ಐಡ್ಲರ್ ಅಂದರೆ ಯಾವಾಗ್ಲೂ ಏನು ಕೆಲಸ ಮಾಡದೆ ಸೋಂಬೇರಿಯಾಗಿ ಕೂತಿರ್ತಾರಲ್ವ, ಅವ್ರನ್ನ ಐಡ್ಲರ್ ಅಂತ ಕರೀತಾರೆ. ದ ಮ್ಯಾನ್ ಹೂ ಹ್ಯಾಸ್ ನೋ ವರ್ಕ್. ಗರ್ಲ್ ಆಫ್ ದ ಸೈಲೆಂಟ್ ಟೊರೆಂಟ್. ಟೊರೆಂಟ್ ಅಂದರೆ ವಾಟರ್ ಫ್ಲೋಯಿಂಗ್ ಇನ್ ದ ರಿವರ್ ಅಂತ ತಿಳ್ಕೊಳ್ಳಿ. ವಾಟರ್ ಹೇಗೆ ರಿವರ್ ಒಳಗಡೆ ಸೈಲೆಂಟಾಗಿ ಫ್ಲೋ ಆಗುತ್ತೆ, ಇದನ್ನು ನಾವು ಲೆಸನಲ್ಲಿ ನೋಡೋಣ. ಏರಿಯಲ್ ಮೆಸೆಂಜರ್. ಏರಿಯಲ್ ಮೆಸೆಂಜರ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಎಲ್ಡರ್ಸ್ ಆಫ್ ದ ವರ್ಕರ್ಸ್ ಪ್ಯಾರಡೈಸ್, ಪೀಪಲ್ ಆಫ್ ದ ವರ್ಕರ್ಸ್ ಪ್ಯಾರಡೈಸ್. ವರ್ಕರ್ಸ್ ಪ್ಯಾರಡೈಸ್ ಒಳಗಡೆ ಇರೋ ಎಲ್ಡರ್ಸು ಮತ್ತು ಪೀಪಲ್ಲು. ಈ 5 ಕ್ಯಾರೆಕ್ಟರ್ಸ್ನ ನೀವು ಲೆಸನ್ ಮೇಲ್ಗಡೆ ಪೆನ್ಸಿಲಲ್ಲಿ ಬರ್ಕೊಳ್ಬೋದು. ದೀಸ್ ಆರ್ ದ ಓನ್ಲಿ ಕ್ಯಾರೆಕ್ಟರ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಲೆಸನ್. ಲೆಟ್ ಅಸ್ ಗೋ ಟು ದ ಲೆಸನ್. Dear students, pre-reading activity. If you have a garden, you grow not only coconuts, vegetables and fruits but also roses. Why? Discuss in pair in answer. Because ನಾವು ಎಷ್ಟೇ ಕೊಕೊನಟ್ಸು, ವೆಜಿಟೇಬಲ್ಸು, ಫ್ರೂಟ್ಸನ್ನ ಗಾರ್ಡನಲ್ಲಿ ಬೆಳೆದ್ರೂ ಕೂಡ ರೋಸ್ ಅನ್ನೋದು ಅ ಬ್ಯೂಟಿಫುಲ್ ಥಿಂಗ್ ವಿಚ್ ಮೇಕ್ಸ್ ಎಂಟೈರ್ ಗಾರ್ಡನ್ ಬ್ಯೂಟಿಫುಲ್. ಒಂದು ಬ್ಯೂಟಿಫುಲ್ ಥಿಂಗ್ ಬಂದು ಎಂಟೈರ್ ಗಾರ್ಡನ್ನೇ ಬ್ಯೂಟಿಫುಲ್ ಆಗಿ ಮೇಕ್ ಮಾಡುತ್ತೆ ರೋಸಸ್ಸು. ಸೊ ನಾವು ಬಂದು ರೋಸ್ ಪ್ಲಾಂಟ್ಸ್ನ ಗಾರ್ಡನಲ್ಲಿ ಪ್ಲಾಂಟ್ ಮಾಡ್ತೀವಿ. ಓಕೆ. ಫಸ್ಟ್ ಲೈನ್, ದ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮೇರ್ ಯುಟಿಲಿಟೀಸ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಮ್ಯಾನ್ ಅಂದರೆ ಐಡ್ಲರ್. ಓಕೆನಾ. ಯಾವಾಗ್ಲೂ ಅವನು ಮೇರ್ ಯುಟಿಲಿಟೀಸ್ನ ಯೂಸಿಂಗ್ ಪ್ರಾಪರ್ ವರ್ಕ್ ಅವನು ಯಾವತ್ತೂ ಮಾಡ್ತಾ ಇರಲಿಲ್ಲ. ಮೇರ್ ಯುಟಿಲಿಟಿ ಮಾಡ್ತಾ ಇರಲಿಲ್ಲ ಅವನು ಯಾವತ್ತೂ. ಸೊ ಅವನು ಯಾವತ್ತೂ ಬಿಲೀವ್ ಮಾಡ್ತಾ ಇರಲಿಲ್ಲ, ನಾನು ಈ ಕೆಲಸ ಮಾಡಿದ್ರೆ ನನಗೆ ಇದು ಆಪೋಸಿಟ್ ಆಗಿ ಸಿಗುತ್ತೆ ನನಗೆ ಇದು ಅಂತ. ಈ ನೆವರ್ ಬಿಲೀವ್ಡ್ ಇನ್ ಮೇರ್ ಯುಟಿಲಿಟೀಸ್. ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ಕ್ಸ್, ಈ ಇಂಡಲ್ಗ್ಡ್ ಇನ್ ಮ್ಯಾಡ್ ಫಿಲ್ಮ್ಸ್. ಇಲ್ಲಿ ಅವನು ಯಾವತ್ತೂ ಯೂಸ್ಫುಲ್ ಆಗಿರೋ ವರ್ಕ್ ಮಾಡ್ತಾನೆ ಇರಲಿಲ್ಲ. ಈ ಇಂಡಲ್ಗ್ಡ್ ಅಂದರೆ ಕೇವಲ ಅವನು ಯಾವುದ್ರಲ್ಲಿ ಇನ್ವಾಲ್ವ್ ಆಗಿರ್ತಿದ್ದ ಅಂದರೆ ಇನ್ನು ಮ್ಯಾಡ್ ವಿಲ್ಮ್ಸ್ ಅಂದರೆ ಇಂಟ್ರೆಸ್ಟ್. ಇದಕ್ಕೆಲ್ಲ ಮೀನಿಂಗ್ ನೀವು ಕನ್ನಡದಲ್ಲಿ ಬರ್ಕೊಳ್ಳಿ. ವಿಮ್ಸ್ ಅಂದರೆ ಇಂಟ್ರೆಸ್ಟ್. ಅವನು ಯಾವತ್ತೂ ಮ್ಯಾಡ್ ವಿಮ್ಸಲ್ಲಿ ಇನ್ವಾಲ್ವ್ ಆಗಿರ್ತಿದ್ದ. ಹಿ ಮೇಡ್ ಲಿಟಲ್ ಪೀಸಸ್ ಆಫ್ ಸ್ಕಲ್ಪ್ಚರ್, ಮೆನ್, ವುಮೆನ್ ಆ್ಯಂಡ್ ಕ್ಯಾಸ್ಟಲ್ಸ್. ಕ್ಯಾಸ್ಟಲ್ಸ್ ಅಂದರೆ ಪ್ಯಾಲೇಸು. ಕ್ವೈಂಟ್ ಅರ್ಥನ್ ಥಿಂಗ್ಸ್ ಡಾಟರ್ ಓವರ್ ವಿತ್ ಸೀ ಶೆಲ್ಸ್. ಅವನು ಅವನ ಟೈಮ್ನ ಪ್ರಾಪರಾಗಿ ಯಾವತ್ತೂ ಯೂಸ್ ಮಾಡ್ತಾ ಇರಲಿಲ್ಲ. ಅದ್ರ ಬದಲಾಗಿ ಅವ್ನು ಏನು ಮಾಡ್ತಾ ಇದ್ರು ಅಂದರೆ ಸ್ಕಲ್ಪ್ಚರ್, ಮೆನ್, ವುಮೆನ್ ಮತ್ತು ಕ್ಯಾಸ್ಟಲ್ಸ್, ಪ್ಯಾಲೇಸ್ನ ಸ್ಕಲ್ಪ್ಚರ್ ಮಾಡೋದು, ಶಿಲೆ ಮಾಡೋದು, ಮತ್ತು ಕ್ವೈಂಟ್ ಅರ್ಥನ್ ಥಿಂಗ್ಸ್ ಡಾಟರ್ ಓವರ್ ವಿತ್ ಸೀ ಶೆಲ್ಸ್, ಚಿಪ್ಪಿಗಳನ್ನ ತಗೊಂಡು ಡಿಸೈನ್ ಮಾಡೋದು ಅಂಥ ಕೆಲಸಗಳನ್ನ ಅವ್ನು ಮಾಡ್ತಾ ಇದ್ದ. ಹಿ ಪೇಂಟೆಡ್ ದಸ್, ಹಿ ವೇಸ್ಟೆಡ್
ಈಸ್ ಟೈಮ್ ಆನ್ ಆಲ್ ದಟ್ ವಾಸ್ ಯೂಸ್ಲೆಸ್ ನೀಡ್ಲೆಸ್. ಅವನು ಯಾವತ್ತೂ ಬೇಕಾಗಿರೋವಂಥ ಸಮಯಕ್ಕೆ ಯಾವತ್ತೂ ಅವನು ಬೇಕಾಗಿರೋವಂಥ ಕೆಲಸಕ್ಕೆ ಅವನ ಟೈಮ್ನ ಯಾವತ್ತೂ ಅವ್ನು ಕೊಟ್ಟೇ ಇರಲಿಲ್ಲ. ಅವ್ನು ಮಾಡ್ತಾ ಇದ್ದಿದ್ದ ಕೆಲಸ ಎಲ್ಲನೂ ಯೂಸ್ಲೆಸ್ ಆಗಿತ್ತು, ನೀಡ್ಲೆಸ್ ಆಗಿತ್ತು. ಡಿಯರ್ ಸ್ಟೂಡೆಂಟ್ಸ್, ಈ ಥಿಂಗ್ಸ್ ಎಲ್ಲ ಎಲ್ಲಿ ನಡೀತಾ ಇದೆ ಅಂದರೆ ಅರ್ಥಲ್ಲಿ ನಡೀತಾ ಇದೆ. ಹೆವೆನ್ಗೆ ಯಾವಾಗ ಹೋಗ್ತಾರೆ ಅಂತ ನೆಕ್ಸ್ಟಲ್ಲಿ ನೋಡೋಣ ನಾವು. ಸೊ ಅವ್ನು ಅರ್ಥಲ್ಲಿರುವಾಗ ಯಾವತ್ತೂ ಯೂಸ್ಫುಲ್ ಆಗಿರೋ ವರ್ಕ್ನ ಮಾಡೇ ಇರಲಿಲ್ಲ. ಅವ್ನು ನೀಡ್ಲೆಸ್ ಆಗಿರೋ ವರ್ಕ್ನ ಮಾಡ್ತಾ ಇದ್ದ, ಮತ್ತು ಯೂಸ್ಲೆಸ್ ಆಗಿರೋ ವರ್ಕ್ನ ಮಾಡ್ತಾ ಇದ್ದ ಅರ್ಥಲ್ಲಿರುವಾಗ. ಐಡ್ಲರ್, ಓಕೆನಾ. ಪೀಪಲ್ ಲಾಫ್ಡ್ ಅಟ್ ಹಿಮ್. ಅವನು ಭೂಮಿ ಮೇಲಿರುವಾಗ, ಅರ್ತ್ ಮೇಲೆ ಇರುವಾಗ ಪೀಪಲ್ ಎಲ್ಲ ನೋಡ್ಕೊಂಡು ಅವನ್ನ ನಗಿತಾ ಇದ್ರು. ಅಟ್ ಟೈಮ್ ಹಿ ವೌಡ್ ಟು ಶೇಕ್ ಆಫ್ ಹಿಸ್ ವಿಮ್ಸ್ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ ಇಂಟ್ರೆಸ್ಟ್. ಬಟ್ ಯಾವುದೇ ಪೀಪಲ್ ನಕ್ಕರೂ ಕೂಡ ಅವನ ಇಂಟ್ರೆಸ್ಟ್ನ ಬಿಟ್ಕೊಡಕ್ಕೆ ರೆಡಿ ಇರಲಿಲ್ಲ. ಬಟ್ ದೇ ಲಿಂಗರ್ಡ್ ಇನ್ ಹಿಸ್ ಮೈಂಡ್. ಅವ್ನ ಮೈಂಡಲ್ಲಿ ಯಾವತ್ತು ಓಡ್ತಾ ಇತ್ತು. ಲಿಂಗರ್ಡ್ ಅಂದರೆ ಗೆಟಿಂಗ್ ಇಂಟ್ರೆಸ್ಟೆಡ್ ಅಗೈನ್. ಅವ್ನು ಮಾಡ್ತಾ ಇದ್ದಂಥ ಸ್ಕ್ರಿಪ್ಚರ್ ಮೇಲೆ ಅವ್ನಿಗೆ ಯಾವತ್ತೂ ಇಂಟ್ರೆಸ್ಟ್ ಹೋಗಿರಲಿಲ್ಲ. ಇಂಟ್ರೆಸ್ಟ್ ತಗೊಂಡು ಪದೇ ಪದೇ ಅದೇ ವರ್ಕ್ನ ಅವನು ಮಾಡ್ತಾ ಇದ್ದ. ಥರ್ಡ್ ಪ್ಯಾರಾಗ್ರಾಫ್, ಸಮ್ ಬಾಯ್ಸ್ ಸೆಲ್ಡಮ್ ಪ್ಲೇ ದೇರ್ ಬುಕ್ಸ್ ಆ್ಯಂಡ್ ಯೆಟ್ ಪಾಸ್ ದೇರ್ ಟೆಸ್ಟ್. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸೆಂಟೆನ್ಸ್ಗೆ ತುಂಬ ಡೀಪ್ ಮೀನಿಂಗ್ ಇದೆ. ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಅವರು ಎಕ್ಸಾಮ್ ಸಮಯದಲ್ಲಿ ಮಾತ್ರ ಓದ್ಕೊಳ್ತಾರೆ, ಅಥವಾ ಕ್ಲಾಸಲ್ಲಿ ಟೀಚರ್ಸ್ ಟೀಚ್ ಮಾಡುವಾಗ ಅದನ್ನು ಲಿಸನ್ ಮಾಡ್ಕೊಂಡು ಹಾಗೆ ಟೆಸ್ಟ್ ಬರೀತಾರೆ. ಅವ್ರು ಯಾವತ್ತೂ ಬುಕ್ ತಗೊಂಡು ಓದಿರಲ್ಲ, ಬಟ್ ಟೆಸ್ಟ್ ಪಾಸ್ ಆಗ್ತಾರಲ್ವ. ಅದೇ ಥರನೇ ಅವ್ನು ಯಾವತ್ತೂ ಭೂಮಿ ಮೇಲಿರುವಾಗ ನೀಡ್ಫುಲ್ ವರ್ಕೋ ಯೂಸ್ಫುಲ್ ವರ್ಕೋ ಮಾಡಿರಲ್ಲ. ಬಟ್ ಅವನಾದ್ರೂ ಹೆವೆನ್ಗೆ ಹೋಗ್ತಾನೆ, ಪ್ಯಾರಡೈಸ್ಗೆ ಹೋಗ್ತಾನೆ. ಅದಕ್ಕೋಸ್ಕರ ಈ ಲೈನ್ ರವೀಂದ್ರನಾಥ್ ಟ್ಯಾಗೋರ್ ಅವರು ನೋಟ್ ಮಾಡಿದ್ದಾರೆ ಇಲ್ಲಿ. ಅ ಸಿಮಿಲರ್ ಥಿಂಗ್ ಹ್ಯಾಪನ್ ಟು ದೀಸ್ ಮ್ಯಾನ್. ಈ ಸ್ಪೆಂಟ್ ಇಸ್ ಅರ್ತ್ ಲೈಫ್ ಇನ್ ಯೂಸ್ಲೆಸ್ ವರ್ಕ್ ಆ್ಯಂಡ್ ಯೆಟ್ ಆಫ್ಟರ್ ಇಸ್ ಡೆತ್ ದ ಗೇಟ್ಸ್ ಆಫ್ ಹೆವೆನ್ ಓಪನ್ ವೈಡ್ ಫಾರ್ ಹಿಮ್. ಅವನು ಯಾವುದೇ ರೀತಿಯಾದ ಯೂಸ್ಲೆಸ್ ಅರ್ತ್ ಮೇಲೆ ಮಾಡಿದ್ರೂ ಕೂಡ ಅವನಿಗೆ ಹೆವೆನಲ್ಲಿ ಗೇಟ್ ಅನ್ನೋದು ಓಪನ್ ಆಯಿತು ಅಂತ ಹೇಳ್ತಾ ಇದ್ದಾರೆ ರವೀಂದ್ರನಾಥ್ ಟ್ಯಾಗೋರ್. ಲೆಟ್ ಅಸ್ ಗೋ ಟು ದ ಫೋರ್ತ್ ಪ್ಯಾರಾಗ್ರಾಫ್. ಬಟ್ ದ ಮೂವಿಂಗ್ ಫಿಂಗರ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಮೂವಿಂಗ್ ಫಿಂಗರ್ ಅಂದರೆ ಫೇಟ್, ಹಣೆ ಬರಹ. ಬಟ್ ದ ಮೂವಿಂಗ್ ಫಿಂಗರ್ ರೈಟ್ಸ್ ಈವನ್ ಇನ್ ಹೆವೆನ್. ಸೊ ಇಟ್ ಕೇಮ್ ಟು ಪಾಸ್ ದಟ್ ದ ಏರಿಯಲ್ ಮೆಸೆಂಜರ್ ಹೂ ಟುಕ್ ಚಾರ್ಜ್ ಆಫ್ ದ ಮ್ಯಾನ್ ಮೇಡ್ ಎ ಮಿಸ್ಟೇಕ್ ಅಂಡ್ ಫೌಂಡ್ ಇಮ್ ಎ ಪ್ಲೇಸ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಡಿಯರ್ ಸ್ಟೂಡೆಂಟ್ಸ್, ಇವಾಗ ಅವನ ಪ್ಯಾರಡೈಸ್ ಕರ್ಕೊಂಡೋಗಿದಾರಲ್ವ, ಕರ್ಕೊಂಡೋಗಿರೋದು ಯಾರು ಅಂದರೆ ಏರಿಯಲ್ ಮೆಸೆಂಜರ್. ನಾವು ಏನಂತ ಕರಿತೀವಿ, ಯಮದೂತರು ಅಂತ ಕರಿತೀವಿ ಅಲ್ವ. ಒಂದು ಪರ್ಸನ್ನ ಅವ್ನ ಡೆತ್ ಆದಮೇಲೆ ಕೈಲಾಸ ಆಗಿರ್ಬೋದು, ಹೆವೆನ್ ಆಗಿರ್ಬೋದು, ಹೆಲ್ ಆಗಿರ್ಬೋದು, ಎಲ್ಲಿ ಕರ್ಕೊಂಡೋದ್ರೂ ಏರಿಯಲ್ ಮೆಸೆಂಜರ್ ಅದರಲ್ಲಿ ಇರ್ತಾರೆ. ಸೊ ಏರಿಯಲ್ ಮೆಸೆಂಜರ್ ಬಂದು ಈ ಒಬ್ಬ ರಾಂಗ್ ಪರ್ಸನ್ನ ವರ್ಕರ್ಸ್ ಪ್ಯಾರಡೈಸ್ ಕರ್ಕೊಂಡು ಬಂದು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅಲ್ಲಿರೋವಂಥ ವರ್ಕರ್ಸ್ ಪ್ಯಾರಡೈಸಲ್ಲಿ ಇರೋವಂಥ ಎಲ್ಡರ್ಸ್ ಎಲ್ಲ ಮಾತಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಫಿಫ್ತ್ ಪ್ಯಾರಾಗ್ರಾಫ್, ಇನ್ ದೀಸ್ ಪ್ಯಾರಡೈಸ್ ಯು ಫೈಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಲೀಷರ್. ವರ್ಕರ್ಸ್ ಪ್ಯಾರಡೈಸ್ ಅಂದರೆ ಡಿಯರ್ ಸ್ಟೂಡೆಂಟ್ಸ್, ಆ ಪ್ಯಾರಡೈಸಲ್ಲಿ, ಆ ಹೆವೆನಲ್ಲಿ ಯಾವಾಗ್ಲೂ ಪೀಪಲ್ ವರ್ಕ್ ಮಾಡ್ತಾ ಇದ್ರು. ಅವ್ರು ಯಾವತ್ತೂ ಬ್ರೇಕೇ ತಗೊಳ್ತಾ ಇಲ್ಲ. ಲೀಷರ್ ಅಂದರೆ ಫ್ರೀ ಪೀರಿಯಡ್ ಅಥವಾ ಬ್ರೇಕ್. ಅವ್ರು ಯಾವತ್ತೂ ಬ್ರೇಕ್ ತಗೊಳ್ತಾ ಇಲ್ಲ, ಲೀಜರ್ ತಗೊಳ್ತಾ ಇರಲಿಲ್ಲ. ಅವ್ರು ಯಾವತ್ತೂ 24/7 ಅವರ್ಸು ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಸಿಕ್ಸ್ತ್ ಪ್ಯಾರಾಗ್ರಾಫ್, ಹಿಯರ್ ಮೆನ್ ಸೇ. ಇಲ್ಲಿ ವರ್ಕರ್ಸ್ ಪ್ಯಾರಡೈಸಲ್ಲಿ ಮೆನ್ಸ್ ಹೇಳ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಬೋಲ್ಡ್ ಲೆಟರಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ನೀವು ಅಂಡರ್ಲೈನ್ ಮಾಡ್ಕೊಂಡು ಮೀನಿಂಗ್ ಬರ್ಕೊಳ್ಬೇಕು. ಮತ್ತು ಕೆಲವೊಂದು ಸೆಂಟೆನ್ಸ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ, ಕೊಟೇಶನ್ ಮಾರ್ಕ್ ಇರೋದು, ಅಂದರೆ ಅದನ್ನು ಅಂಡರ್ಲೈನ್ ಮಾಡ್ಕೊಂಡು ಯಾರು ಹೇಳಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡ್ಕೊಳ್ಬೇಕು ಟೆಕ್ಸ್ಟ್ ಬುಕ್ಕಲ್ಲಿ. ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಯಾವತ್ತೂ ಪೆನ್ಸಿಲ್ ತೊಗೊಂಡು ಯಾವಾಗ ರೈಟ್ ಮಾಡ್ತೀವೋ ಆವಾಗ ನಾವು ರಿವೈಸ್ ಮಾಡುವಾಗ ನಮ್ಗೆ ರಿಮೈಂಡ್ ಆಗುತ್ತೆ, ಇಲ್ಲಿ ನಾವು ಇದನ್ನು ಮೆನ್ಷನ್ ಮಾಡಿದ್ದೀವಿ, ಸೊ ದಿಸ್ ಈಸ್ ಎ ಇಂಪಾರ್ಟೆಂಟ್ ಅಂತ ನಮಗೆ ರಿಮೈಂಡ್ ಆಗುತ್ತೆ ರಿವೈಸ್ ಮಾಡುವಾಗ. ಸೊ ನಾವು ಎಷ್ಟು ಓದಿದ್ದೀವಿ ಅನ್ನೋದು, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ವರ್ಕೌಟ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟೇಕ್ ಪೆನ್ಸಿಲ್ ಆ್ಯಂಡ್ ಡೋಂಟ್ ಫರ್ಗೆಟ್, ಅಂಡರ್ಲೈನ್ ಆ್ಯಂಡ್ ಮೆನ್ಷನ್ ದೋಸ್ ಥಿಂಗ್ಸ್. ಹಿಯರ್ ಮೆನ್ ಸೇಸ್, ಗಾಡ್ ವಿ ಹ್ಯಾವೆಂಟ್ ಅ ಮೂಮೆಂಟ್ ಟು ಸ್ಪೇರ್. ನಮಗೆ ಸಿಂಗಲ್ ಸೆಕೆಂಡ್ ಕೂಡ ಇಲ್ಲ ಸ್ಪೆಂಡ್ ಮಾಡೋಕ್ಕೆ ಇಲ್ಲಿ ಟೈಮಲ್ಲಿ ಅಂತ ಮೆನ್ಸ್ ಹೇಳ್ತಾ ಇದ್ದಾರೆ ವರ್ಕರ್ಸ್ ಪ್ಯಾರಡೈಸಲ್ಲಿ. ವುಮೆನ್ಸ್ ವಿಸ್ಪರ್ಸ್, ಲೆಟ್ಸ್ ಮೂವ್ ಆನ್, ಟೈಮ್ ಇಸ್ ಫ್ಲೈಯಿಂಗ್. ಟೈಮು ಹಾರ್ಕೊಂಡು ಹೋಗ್ತಾ ಇದೆ, ನಾವು ಮುಂದಕ್ಕೆ ಮೂವ್ ಆಗೋಣ ಅಂತ ವರ್ಕರ್ಸ್ ಪ್ಯಾರಡೈಸಲ್ಲಿರೋ ವುಮೆನ್ಸ್ ಹೇಳ್ತಾ ಇದ್ದಾರೆ. ಆಲ್ ಎಕ್ಸ್ಕ್ಲೈಮ್ಸ್, ಟೈಮ್ ಇಸ್ ಪ್ರಿಷಿಯಸ್, ವಿ ಹ್ಯಾವ್ ಅವರ್ ಹ್ಯಾಂಡ್ಸ್ ಫುಲ್, ವಿ ಮೇಕ್ ಯೂಸ್ ಆಫ್ ಎವ್ರಿ ಸಿಂಗಲ್ ಮಿನಿಟ್. ಟೈಮ್ ಅನ್ನೋದು ತುಂಬ ಪ್ರಿಸಿಯಸ್, ನಮ್ಮ ಕೈಯಲ್ಲಿ ಹಿಡಿದಿಟ್ಕೊಳಕ್ಕಾಗಲ್ಲ. ಎವ್ರಿ ಸೆಕೆಂಡ್ ತುಂಬ ಪ್ರಿಸಿಯಸ್ ಅಂತ ಹೇಳ್ತಾ ಇದ್ದಾರೆ. ಎವ್ರಿ ಸಿಂಗಲ್ ಮಿನಿಟ್ ತುಂಬ ಯೂಸ್ಫುಲ್ಲು ಅಂತ ಹೇಳ್ತಾ ಇದ್ದಾರೆ ವರ್ಕರ್ಸ್ ಪ್ಯಾರಡೈಸಲ್ಲಿ ಪೀಪಲ್. ದೆ ಸಿಗ್ ಕಂಪ್ಲೈನಿಂಗ್ಲಿ ಆ್ಯಂಡ್ ಯೆಟ್ ದೋಸ್ ವರ್ಡ್ಸ್ ಮೇಕ್ ದೆಮ್ ಹ್ಯಾಪಿ ಆ್ಯಂಡ್ ಎಕ್ಸಾಲ್ಟೆಡ್. ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸಾಲ್ಟೆಡ್ ಅಂದರೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ.
ಅವರು ಕೆಲಸ ಮಾಡೋದ್ರಲ್ಲಿ ಬರೀ ಹ್ಯಾಪಿಯಾಗಿರಲಿಲ್ಲ, ಆ್ಯಕ್ಚುಲಿ ಎಕ್ಸ್ಟ್ರೀಮ್ಲಿ ತುಂಬ ಸಂತೋಷವಾಗಿರ್ತಾ ಇದ್ರು ಯಾವುದೇ ರೀತಿಯಾದ ಕೆಲಸ ಮಾಡಬೇಕಾದ್ರೆ ವರ್ಕರ್ಸ್ ಪ್ಯಾರಡೈಸಲ್ಲಿ. Let us go to 7th paragraph. But these never comer who had passed all his life on earth without doing a scrap of useful work did not fit in with the scheme of things in workers paradise. Dear students, ನಾವು ಯಾವುದೇ ಒಂದು ಪ್ಲೇಸ್ಗೆ ಹೋದ್ರೂ ಕೂಡ ಅದಕ್ಕೆ ಆದಂಥ ಅಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ, ಅವರಿಗೆ ಆದಂಥ ಕೆಲವೊಂದು ಸ್ಕೀಮ್ಸ್ ಇರ್ತದೆ. ಅಂಥ ಥಿಂಗ್ಸ್ಗೆ ವರ್ಕರ್ಸ್ ಪ್ಯಾರಡೈಸಲ್ಲಿ ಇರೋವಂಥ ಒಂದು ಸ್ಕೀಮ್ಸ್ಗೆ ಈ ಐಡ್ಲರ್ ಹೋಗಿದ್ದಾರಲ್ವ, ಅವನಿಗೆ ಆ ಸಿಚುವೇಶನ್ ಆಗಲಿ ಆ ಸರೌಂಡಿಂಗ್ ಆಗಲಿ ಯಾವತ್ತೂ ಅವ್ನಿಗೆ ಸೆಟ್ ಆಗಿಲ್ಲ. ಬಿಕಾಸ್ ಅವ್ನು ಯಾವತ್ತೂ ಅರ್ಥಲ್ಲಿ ಯೂಸ್ಲೆಸ್ಸು ನೀಡ್ಲೆಸ್ ವರ್ಕ್ನೇ ಮಾಡ್ತಾ ಇದ್ದ. ಬಟ್ ವರ್ಕರ್ಸ್ ಪ್ಯಾರಡೈಸಲ್ಲಿ ಇರೋರು ಎಲ್ಲರೂ ಸಿಂಗಲ್ ಸೆಕೆಂಡ್ ಕೂಡ ಅವ್ರು ಲೀಸರ್ ತಗೊಳ್ತಾ ಇರಲಿಲ್ಲ, ಫುಲ್ಲು ಬಿಸಿಯಾಗಿರ್ತಾ ಇದ್ರು ಅವರು ಅಂತ ಹೇಳ್ತಾ ಇದ್ದಾರೆ. He longed in the streets absently and jostled the hurrying men. He longed ಅಂದರೆ ಟೇಕಿಂಗ್ ಬ್ರೇಕ್, ಎಲ್ಲಂದ್ರಲ್ಲಿ ಸ್ಟ್ರೀಟಲ್ಲಿ ಬೀದಿಗಳಲ್ಲಿ ವರ್ಕರ್ಸ್ ಪ್ಯಾರಡೈಸ್ ಬೀದಿಗಳಲ್ಲಿ ಅವ್ನು ರೆಸ್ಟ್ ತಗೊಳ್ತಾ ಇದ್ದ, ಮಲ್ಕೊಳ್ತಾ ಇದ್ದ. ಆಬ್ಸೆಂಟ್ಲಿ ಜೋಸ್ಟಲ್ ದ ಹರಿಯಿಂಗ್ ಮೆನ್. ಜೋಸ್ಟಲ್ ಅಂದರೆ ನುಕ್ಕು ನುಗ್ಗೋದು, ಯಾರೋ ಒಬ್ಬರು ವರ್ಕ್ಗೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ವರ್ಕ್ ಮಾಡೋಕ್ಕೆ ಇವ್ನು ಬಿಡ್ತಾ ಇರಲಿಲ್ಲ, ಸೆಂಟ್ರಲ್ ಹೋಗಿ ಡಿಸ್ಟರ್ಬ್ ಮಾಡೋ ಅಂಥ ವರ್ಕ್ಸ್ನ ಅವನು ಮಾಡ್ತಾ ಇದ್ದ. ಹಿ ಲೈ ಡೌನ್ ಇನ್ ಗ್ರೀನ್ ಮಿಡೌಸ್ ಆರ್ ಕ್ಲೋಸ್ ಟು ದ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್ ಅಂದರೆ ರಿವರ್ ಫ್ಲೋಯಿಂಗ್ ಪ್ಲೇಸಸ್, ಅಲ್ಲಿ ಹುಲ್ಲಿನ ಮೇಲೆ ಮಲ್ಕೊಳ್ತಾ ಇದ್ದ. ಅಂಡ್ ವಾಸ್ ಟೇಕನ್ ಟು ಟಾಸ್ಕ್ ಬೈ ಬಿಸಿ ಫಾರ್ಮರ್ಸ್. ಈ ವಾಸ್ ಆಲ್ವೇಸ್ ಇನ್ ದ ವೇ ಆಫ್ ಅದರ್ಸ್. ಯಾವತ್ತೂ ಅವನು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದ. ಈ ವಾಸ್ ಆಲ್ವೇಸ್ ಇನ್ ದ ವೇ ಆಫ್ ಅದರ್ಸ್. ವರ್ಕರ್ಸ್ ಪ್ಯಾರಡೈಸಲ್ಲಿರೋ ಪೀಪಲ್ಸ್ ಯಾವತ್ತೂ ಕೆಲಸ ಮಾಡ್ತಾ ಇದ್ರು, ಅವ್ರು ಲೀಸರ್ನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಅವರು ಮಾಡ್ತಾ ಇದ್ದಂಥ ವರ್ಕ್ಗೆ ಅವರು ಎಕ್ಸಾಲ್ಟೆಡ್, ಫುಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿಯಾಗಿರ್ತಾ ಇದ್ರು, ಯಾವತ್ತೂ ಅವ್ರು ಸ್ಯಾಡಾಗಿ ಫೀಲ್ ಮಾಡ್ತಾ ಇರಲಿಲ್ಲ. ಬಟ್ ಇವ್ರಿಗೆ ಆಪೋಸಿಟ್ ಆಗಿ ಈ ಐಡ್ಲರ್ ಅನ್ನೋ ನಿದ್ದ. 8th ಪ್ಯಾರಾ. ಆ ಬಸ್ಲಿಂಗ್ ಗರ್ಲ್ ವೆಂಟ್ ಎವ್ರಿ ಡೇ ಟು ಅ ಸೈಲೆಂಟ್ ಟೊರೆಂಟ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಸೈಲೆಂಟ್ ಟೊರೆಂಟ್ ಮೀನಿಂಗ್ ಕೊಟ್ಟಿದ್ದಾರೆ. ಸೈಲೆಂಟ್, ಆ ಟೊರೆಂಟ್ ಅನ್ನೋದು ರಿವರ್ ಫ್ಲೋ ಅನ್ನೋದು ಸೈಲೆಂಟ್ ಆಗಿತ್ತು. ಎಂತಗಂತ ರವೀಂದ್ರನಾಥ್ ಟಾಗೂರ್ ಮೆನ್ಷನ್ ಮಾಡಿದ್ದಾರೆ. ಸಿನ್ಸ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಈವನ್ ಅ ಟೊರೆಂಟ್ ವುಡೆಂಟ್ ವೇಸ್ಟ್ ಇಟ್ಸ್ ಎನರ್ಜಿ ಸಿಂಗಿಂಗ್. ಆ ರಿವರ್ ಏನು ವಾಟರ್ ಫ್ಲೋ ಆಗುವಾಗ ಸೌಂಡ್ ಮಾಡುತ್ತೋ, ಆ ಸೌಂಡ್ ಮಾಡುವಾಗ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಆ ರಿವರ್ ಕೂಡ ಸೌಂಡ್ ಮಾಡದೆ ಹಾಗೆ ಫ್ಲೋ ಆಗ್ತಾ ಇತ್ತು ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಆ ಬಸ್ಲಿಂಗ್ ಗರ್ಲ್ ವೆಂಟ್ ಎವ್ರಿ ಡೇ ಟು ಅ ಸೈಲೆಂಟ್ ಟೊರೆಂಟ್. ಸೈಲೆಂಟ್ ಮೀನ್ಸ್ ಸಿನ್ಸ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಈವನ್ ಅ ಟೊರೆಂಟ್ ವುಡೆಂಟ್ ವೇಸ್ಟ್ ಇಟ್ಸ್ ಎನರ್ಜಿ ಸಿಂಗಿಂಗ್ ಟು ಫಿಲ್ ಅರ್ ಪಿಕ್ಚರ್. ಸ್ಟೂಡೆಂಟ್ಸ್, ಇಲ್ಲಿ ಪಿಕ್ಚರ್ನ ಅಂಡರ್ಲೈನ್ ಮಾಡಿ. ಪಿಕ್ಚರ್ ಅಂದರೆ ಮಡಕೆ, ನೀರು ತುಂಬ ಅಂತ ಒಂದು ಪಿಕ್ಚರ್ ಮಡಕೆ. 9th ಪ್ಯಾರಾ. The girl's movement on the road was like the rapid movement of a skilled hand on the strings of a guitar. ಇಲ್ಲಿ ಒಂದು ಫಿಗರ್ ಆಫ್ ಸ್ಪೀಚ್ ಇದೆ ಡಿಯರ್ ಸ್ಟೂಡೆಂಟ್ಸ್, ಲೈಕ್ನ ಯೂಸ್ ಮಾಡಿದ್ದಾರೆ, ಸಿಮಿಲಿ. ದ ಗರ್ಲ್ಸ್ ಮೂಮೆಂಟ್ ಆನ್ ದ ರೋಡ್ ವಾಸ್ ಲೈಕ್ ದ ರ್ಯಾಪಿಡ್ ಮೂಮೆಂಟ್ ಆಫ್ ಅ ಸ್ಕಿಲ್ಡ್ ಹ್ಯಾಂಡ್. ಒಬ್ಬ ನಾಲೆಜ್ ಇರೋ ಪರ್ಸನ್, ಗಿಟಾರ್ ಮೇಲಿರೋ ನಾಲೆಜ್ ಇರೋ ಪರ್ಸನ್ ಗಿಟಾರ್ ನುಡಿಸಿದ್ರೆ ಎಷ್ಟು ಬೇಗ ಅವನ ಒಂದು ಫಿಂಗರ್ಸ್ ಅನ್ನೋದು ಸ್ಟ್ರಿಂಗ್ಸ್ ಮೇಲೆ ವರ್ಕೌಟ್ ಮಾಡುತ್ತೋ, ಅದೇ ಥರನೇ ಆ ಗರ್ಲ್ ಬಂದು ತುಂಬ ಫಾಸ್ಟಾಗಿ ರೋಡಲ್ಲಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ರು. ದಿಸ್ ಸೈಲೆಂಟ್ ಟೊರೆಂಟ್ ಗರ್ಲ್ನು ನೀವು ಜ್ಞಾಪನ ಇಟ್ಕೊಳ್ಬೇಕು, ಸೆಕೆಂಡ್ ಕ್ಯಾರೆಕ್ಟರ್ ಇದು. ಹರ್ ಹೇರ್ ವಾಸ್ ಕೇರ್ಲೆಸ್ಲಿ ಡನ್. ಗರ್ಲ್, ಸೈಲೆಂಟ್ ಟೊರೆಂಟ್ ಗರ್ಲ್ಗೆ ಏರ್ ಯಾವತ್ತೂ ಅವಳು ಕೇರ್ಲೆಸ್ ಆಗಿ ಮಾಡ್ಕೊಳ್ತಾ ಇದ್ಲು. ಏರ್ನ ಯಾವತ್ತೂ ತಲೆ ಬಾಚಿ ಹೂ ಮುಡ್ಕೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ ನಾವು ಬ್ಯೂಟಿಫುಲ್ ಆಗಿ ಲುಕ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಆಗಿರ್ಬೋದು, ಯಾವುದೂ ಅವ್ರ ಮೈಂಡಲ್ಲಿ ಇರ್ತಾ ಇರಲಿಲ್ಲ. ಸಿ ಈಸ್ ಬಿಸಿ ವಿತ್ ದರ್ ವರ್ಕ್. ಇಂಕ್ವಿಸ್ಟಿವ್ wisps peeped often over her forehead to peer at the dark wonder of her eye. ಅವಳು ಕಣ್ಣು ಮೇಲೆ ಆ ಕೂದಲು ಅನ್ನೋದು ಪದೇ ಪದೇ ಬಂದು ಹೋಗ್ತಾ ಇತ್ತು. ಅದನ್ನು ರೆಡಿ ಮಾಡ್ಕೊಂಡು ಅವಳು ನೀರು ತಗೊಂಡು ಬರೋಕ್ಕೋಸ್ಕರ ಸೈಲೆಂಟ್ ಟೊರೆಂಟ್ ಹೋಗ್ತಾ ಇದ್ಲು ಫಾಸ್ಟಾಗಿ. 10th ಪ್ಯಾರಾ. ದ ಐಡ್ಲರ್ ವಾಸ್ ಸ್ಟ್ಯಾಂಡಿಂಗ್ ಬೈ ದ ಸ್ಟ್ರೀಮ್. ಆವಾಗ ಅವಳು ಬಂದು ಸೈಲೆಂಟ್ ಟೊರೆಂಟ್ಗೆ ಹೋಗುವಾಗ ಆ ಐಡ್ಲರನ್ನು ಅಲ್ಲೇ ನಿಂತಿದ್ದಾನೆ. ಆಸ್ ಅ ಪ್ರಿನ್ಸಸ್ ಈಸ್ ಅ ಲೋನ್ಲಿ ಬೆಗ್ಗರ್ ಆ್ಯಂಡ್ ಈಸ್ ಫಿಲ್ಡ್ ವಿತ್ ಪಿಟಿ. ಒಂದು ಪ್ರಿನ್ಸಸ್ ಅಂದಮೇಲೆ, ಒಂದು ರಾಜಕುಮಾರಿ ಅಂದಮೇಲೆ ಯಾವನಾದ್ರೂ ಬೆಗ್ಗರ್ ನೋಡುವಾಗ ಸಿ ವಿಲ್ ಗೆಟ್ ಕೈಂಡ್ನೆಸ್, ಕರುಣೆ ಅನ್ನೋದು ತಾನಾಗೆ ಉಟ್ಕೊಳ್ಳುತ್ತೆ. ಅವ್ನಿಗೇನಾದರೂ ಹೆಲ್ಪ್ ಮಾಡೋಣ ಅನ್ನೋದು ಬರುತ್ತಲ್ವ, ಅದೇ ಥರನೇ ಈ ಐಡ್ಲರ್ಗೆ ನಾನು ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಸೈಲೆಂಟ್ ಟೊರೆಂಟ್ ಗರ್ಲ್ ಬಂದು ಮಾತಾಡಿಸ್ತಾಳೆ ಐಡ್ಲರ್ನ. ಸೊ ದ ಬಿಸಿ ಗರ್ಲ್ ಆಫ್ ದ ಹೆವೆನ್ ಸಾ ದಿಸ್ ಒನ್ ಆ್ಯಂಡ್ ವಾಸ್ ಫಿಲ್ಡ್ ವಿತ್ ಪಿಟಿ ಒಳಗಾಗಿ. ಸೊ ಈ ಐಡ್ಲರನ್ನು ಏನೂ ವರ್ಕ್ ಇಲ್ಲದೆ ಹಾಗೆ ಕೂತಿದ್ದಾನಲ್ವ. ಇಲ್ಲಿ ವರ್ಕರ್ಸ್ ಪ್ಯಾರಡೈಸಲ್ಲಿ ಯಾವಾಗ್ಲೂ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಈ ಐಡ್ಲರನ್ನು ಏನೂ ಕೆಲಸ ಮಾಡದೆ ಸುಮ್ಮನೆ ಕೂತಿದ್ದಾನೆ ಅಂದಮೇಲೆ ಇವಾಗ ನಾನು ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಐಡ್ಲರ್ ಹತ್ರ ಸೈಲೆಂಟ್ ಟೊರೆಂಟ್ ಗರ್ಲ್ ಬಂದು ಮಾತಾಡಿಸ್ತಾ ಇದ್ದಾರೆ. 11th ಪ್ಯಾರಾ.
ಹಾ ಶಿ ಕ್ರೈಡ್ ವಿತ್ ಕಾನ್ಸರ್ನ್. ಇದೆಲ್ಲ ಎಕ್ಸ್ಟ್ರಾಕ್ಟ್ ಡಿಯರ್ ಸ್ಟೂಡೆಂಟ್ಸ್. ಯು ಹ್ಯಾವ್ ನೋ ವರ್ಕ್ ಇನ್ ಹ್ಯಾಂಡ್, ಹ್ಯಾವ್ ಯು? ಇಲ್ಲಿ ಹ್ಯಾವ್ ಯು ಕೊಟ್ಟಿದ್ದಾರೆ, ಕ್ವಶನ್ ಟ್ಯಾಗು. ಯು ಹ್ಯಾವ್ ನೋ ವರ್ಕ್ ಇನ್ ಹ್ಯಾಂಡ್ ನೆಗೆಟಿವ್ ಸೆಂಟೆನ್ಸು, ಪಾಸಿಟಿವ್ ಕ್ವಶನ್ ಟ್ಯಾಗ್. ಡಿಯರ್ ಸ್ಟೂಡೆಂಟ್ಸ್, ಲೆಸನ್ ನಾವು ಓದ್ಕೊಂಡು ಬರುವಾಗಲೇ ಅದರಲ್ಲಿರುವಂಥ ಕ್ವಶನ್ ಟ್ಯಾಗ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚು, ಫಿಗರ್ ಆಫ್ ಸ್ಪೀಚು, ಸೆಂಟೆನ್ಸಸ್ಸು, ಅದನ್ನೆಲ್ಲ ನಾವು ಒಂದ್ಸಲ ಕ್ಲಿಯರ್ ಮಾಡ್ಕೊಂಡು ಬಂದು ಅಂದರೆ ನೋಡ್ತಾ ನಮಗೆ ಗ್ರಾಮರ್ ಮೇಲೆ ಒಂದು ಐಡಿಯಾಲಜಿ ಸಿಗುತ್ತೆ. ಸೊ ಇಲ್ಲಿ ಬಂದು ಕ್ವಶನ್ ಟ್ಯಾಗ್ ಯೂಸ್ ಮಾಡಿದ್ದಾರೆ ಅವರು. ಯು ಹ್ಯಾವ್ ನೋ ವರ್ಕ್ ಇನ್ ಹ್ಯಾಂಡ್, ನಿಮ್ಗೆ ಮಾಡೋಕ್ಕೇನು ಕೆಲಸನೇ ಇಲ್ವಾ, ಹ್ಯಾವ್ ಯು ಅಂತ ಸೈಲೆಂಟ್ ಟೊರೆಂಟ್ ಗರ್ಲ್ ಐಡ್ಲರ್ ಹತ್ರ ಕೇಳಿದ್ರು. ಕನ್ಫ್ಯೂಸ್ ಆಗಬೇಡಿ, ಓಕೆನಾ. ದ ಮ್ಯಾನ್ ಸಿಗ್ಡ್ ವರ್ಕ್, ಐ ಹ್ಯಾವ್ ನಾಟ್ ಅ ಮೂಮೆಂಟ್ ಟು ಸ್ಪೇರ್ ಫಾರ್ ವರ್ಕ್. ನನಗೆ ವರ್ಕ್ ಮಾಡೋಕ್ಕೆ ಸಿಂಗಲ್ ಸೆಕೆಂಡ್ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾ ಇದ್ದಾನೆ ಆ ಐಡ್ಲರ್. Let us go to 12th para. The girl did not understand his words. ಆ ಹುಡುಗಿಗೆ ಅವ್ನು ಹೇಳಿರೋಂಥ ವರ್ಡ್ಸ್ ಏನೂ ಅರ್ಥನೇ ಆಗಿಲ್ಲ. ಏನಪ್ಪ ಇವನು ಹೀಗೆ ಹೇಳ್ತಾ ಇದ್ದಾನೆ, ಸೈಲೆಂಟಾಗಿ ಕೂತಿದ್ದಾನೆ, ಬಟ್ ನನಗೆ ವರ್ಕ್ ಮಾಡೋಕ್ಕೆ ಟೈಮೇ ಇಲ್ಲ ಅಂತ ಹೇಳ್ತಾ ಇದ್ದಾನೆಲ್ಲ ಅಂತ ಹೇಳಿ, ಐ ಶಾಲ್ ಸ್ಪೇರ್ ಸಮ್ ವರ್ಕ್ ಫಾರ್ ಯು ಟು ಡೂ ಇಫ್ ಯು ಲೈಕ್. ಇದನ್ನು ಎಕ್ಸ್ಟ್ರಾಕ್ಟು. ನಿಮ್ಗೆ ಏನಾದರೂ ವರ್ಕ್ ಬೇಕಾದರೆ, ನಿಮಗೆ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ನಿಮ್ಗೆ ವರ್ಕ್ ಕೊಡಲಾ ಅಂತ ಸೈಲೆಂಟ್ ಟೊರೆಂಟ್ ಗರ್ಲ್ ಕೇಳ್ತಾ ಇದ್ದಾರೆ ಐಡ್ಲರ್ ಹತ್ರ. 13th line, the man replied, girl of the silent torrent, all this time I have been waiting to take some work from your hands. ಇವಾಗ ಗರ್ಲ್ ಆಫ್ ದ ಸೈಲೆಂಟ್ ಟೊರೆಂಟ್ ಹತ್ರ ಮೆನ್ಷನ್ ಮಾಡ್ತಾ ಇದ್ದಾನೆ ಐಡ್ಲರ್. ಗರ್ಲ್ ಆಫ್ ದ ಸೈಲೆಂಟ್ ಟೊರೆಂಟ್, ಆಲ್ ದಿಸ್ ಟೈಮ್ ನಾನು ಇಲ್ಲಿವರೆಗೂ ನಿನ್ನ ಹತ್ರದಿಂದ ಏನಾದರೂ ವರ್ಕ್ ತಗೊಳ್ಳೋಕ್ಕೋಸ್ಕರ, ನಿನ್ನ ಕೈಯಿಂದ ಏನಾದರೂ ವರ್ಕ್ ತಗೊಳ್ಳೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅಂತ ಆ ಮ್ಯಾನ್ ಹೇಳ್ತಾ ಇದ್ದಾನೆ. ಐಡ್ಲರ್ ಇಲ್ಲಿ ಮ್ಯಾನ್ ಅಂದರೆ. 14th line, ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್. ಇದನ್ನು ಎಕ್ಸ್ಟ್ರಾಕ್ಟ್. ನಿನಗೆ ಯಾವ ರೀತಿಯಾದ ವರ್ಕ್ ಬೇಕು ಮಾಡೋಕ್ಕೆ ಅಂತ ಸೈಲೆಂಟ್ ಟೊರೆಂಟ್ ಗರ್ಲ್ ಕೇಳುವಾಗ ಅವನು ಹೇಳ್ತಾ ಇದ್ದಾನೆ. 15th line, ವಿಲ್ ಯು ಗಿವ್ ಮೀ ಒನ್ ಆಫ್ ಯುವರ್ ಪಿಕ್ಚರ್ಸ್, ಒನ್ ದಟ್ ಯು ಕ್ಯಾನ್ ಸ್ಪೇರ್. ಡಿಯರ್ ಸ್ಟೂಡೆಂಟ್ಸ್, ಡಿಫ್ರೆನ್ಸಿಯೇಷನ್, ಹೋಮೋಫೋನ್ಸ್, ಪಿಕ್ಚರ್ ಮತ್ತು ಪಿಕ್ಚರ್. ಇಲ್ಲಿ ಪಿಕ್ಚರ್ ಅಂದರೆ ಪಾಟ್ ಅಂತ ಹೇಳಿದ್ದೀನಿ. ಸೊ ನೀನು ಪಿಕ್ಚರ್ ನನಗೆ ಕೊಡ್ತೀಯಾ ಅಂತ ಐಡ್ಲರ್ ಕೇಳ್ತಾ ಇದ್ದಾನೆ. ಸಿ ಆಸ್ಕ್ಡ್, ಅ ಪಿಕ್ಚರ್ ಯು ವಾಂಟ್ ಟು ಡ್ರಾ ವಾಟರ್ ಫ್ರಮ್ ದ ಟೊರೆಂಟ್. ಈ ಸೈಲೆಂಟ್ ಟೊರೆಂಟಲ್ಲಿ ನೀನು ನೀರು ತಗೊಂಡು ಬರ್ತೀಯ, ಪಿಕ್ಚರ್ ಬೇಕಾ ನಿನಗೆ ಅಂತ ಕೇಳುವಾಗ ಅವ್ನು ಮೆನ್ಷನ್ ಮಾಡ್ತಾ ಇದ್ದಾನೆ, ಇದು ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟು. ನೋ, ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಯುವರ್ ಪಿಕ್ಚರ್ಸ್. ಇದೆಷ್ಟು ತಮಾಷೆಯಿಂದ ಹೇಳ್ತಾ ಇದ್ದಾನೆ ನೋಡಿ. ನಾನು ಪಿಕ್ಚರಲ್ಲಿ ಮಡಕೆಯಲ್ಲಿ ನೀರು ತಗೊಂಡು ಬರೋಕ್ಕೆ ಮಡಕೆ ಕೇಳ್ತಾ ಇಲ್ಲ, ನಾನು ನಿನ್ನ ಪಿಕ್ಚರ್ ಮೇಲೆ ಪಿಕ್ಚರ್ ಮಾಡೋಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಪಿಕ್ಚರ್ ಅಂದರೆ ಡ್ರಾಯಿಂಗ್. ನೋ, ಐ ಶಾಲ್ ಡ್ರಾ ಪಿಕ್ಚರ್ ಆನ್ ಯುವರ್ ಪಿಕ್ಚರ್ ಅಂತ ಹೇಳ್ತಾ ಇದ್ದಾನೆ. ದ ಗರ್ಲ್ ವಾಸ್ ಅನಾಯ್ಡ್. 18th ಲೈನಲ್ಲಿ ದ ಗರ್ಲ್ ವಾಸ್ ಅನಾಯ್ಡ್. ಅನಾಯ್ಡ್ ಮೀನಿಂಗ್ ಅಂದರೆ ಗೆಟಿಂಗ್ ಆ್ಯಂಗ್ರಿ. ತುಂಬ ಕೋಪ ಬರ್ತಾ ಇದೆ ಆ ಗರ್ಲ್ಗೆ. ಇವನೇನಪ್ಪ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಕೆಲಸ ಕೊಡ್ತೀನಿ ಅಂದರೆ ಪಿಕ್ಚರ್ ಕೊಡು, ಪಿಕ್ಚರ್ ಡ್ರಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಅವನು ಹೇಳಾದ್ಮೇಲೆ ಗರ್ಲ್ಗೆ ತುಂಬ ಕೋಪ ಬರುತ್ತೆ, ಸೈಲೆಂಟ್ ಟೊರೆಂಟ್ ಗರ್ಲ್ಗೆ. ಓಕೆ. 19th ಲೈನ್, ಪಿಕ್ಚರ್ಸ್ ಇಂಡೀಡ್, ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್ ಆನ್ ಸಚ್ ಅಸ್ ಯು. ನಿನ್ನಂತರ ಜೊತೆ ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಸೈಲೆಂಟ್ ಟೊರೆಂಟ್ ಗರ್ಲ್ ಐ ಆಮ್ ಗೋಯಿಂಗ್ ಆ್ಯಂಡ್ ಶಿ ವಾಕ್ಡ್ ಅವೇ. ದೂರ ನಡ್ಕೊಂಡು ಹೋಗ್ಬಿಡ್ತಾರೆ ಸೈಲೆಂಟ್ ಟೊರೆಂಟ್ ಗರ್ಲ್. 20th ಲೈನ್, ಬಟ್ ಹೌ ಕುಡ್ ಅ ಬಿಸಿ ಪರ್ಸನ್ ಗೆಟ್ ದ ಬೆಟರ್ ಆಫ್ ಒನ್ ಹೂ ಹ್ಯಾಡ್ ನಥಿಂಗ್ ಟು ಡೂ. ಎವ್ರಿ ಡೇ ದೆ ಮೆಟ್ ಆ್ಯಂಡ್ ಎವ್ರಿ ಡೇ ಹಿ ಸೆಡ್ ಟು ಹರ್. ಬಟ್ ಆ ಗರ್ಲ್ ಅವತ್ತಿನ ದಿನ ನೆಗ್ಲಿಜೆನ್ಸಿ ಮಾಡಿ ಹೋದ್ರೂ ಕೂಡ ಎವ್ರಿ ಡೇ ಬಂದು ಆ ಸೈಲೆಂಟ್ ಟೊರೆಂಟಲ್ಲಿ ಐಡ್ಲರ್ ಬಂದು ಸೈಲೆಂಟ್ ಟೊರೆಂಟ್ ಗರ್ಲ್ನ ಮೀಟ್ ಮಾಡ್ತಾ ಇದ್ದ. ಮೀಟ್ ಮಾಡಿ ಏನಂತ ಕೇಳ್ತಾ ಇದೆ ಅಂದರೆ, ಗರ್ಲ್ ಆಫ್ ದ ಸೈಲೆಂಟ್ ಟೊರೆಂಟ್, ಗಿವ್ ಮಿ ಒನ್ ಆಫ್ ಯುವರ್ ಕ್ಲೇ ಪಿಕ್ಚರ್ಸ್. ಇಲ್ಲಿ ಕ್ಲೇ ಅಂತ ಮೆನ್ಷನ್ ಮಾಡಿದ್ದಾರೆ, ಮಣ್ಣಿನ ಮಡಕೆ. ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಇಟ್. ಪದೇ ಪದೇ ಕೇಳ್ತಾ ಇದ್ದಾನೆ ಗರ್ಲ್ ಆಫ್ ದ ಸೈಲೆಂಟ್ ಟೊರೆಂಟ್, ಗಿವ್ ಮಿ ಒನ್ ಆಫ್ ಯುವರ್ ಕ್ಲೇ ಪಿಕ್ಚರ್. ನೀನು ಕ್ಲೇ ಮಣ್ಣಿಂದ ಮಾಡಿರೋ ಮಡಕೆ ಕೊಡು, ಅದ್ರ ಮೇಲೆ ನಾನು ಪಿಕ್ಚರ್ ಡ್ರಾ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾನೆ. 21st ಲೈನ್, ಸಿ ಈಲ್ಡೆಡ್ ಅಟ್ ಲಾಸ್ಟ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಈಲ್ಡೆಡ್ ಅಂದರೆ ಮೊಳಕೆ ಬರೋದು ಅಥವಾ ಬೆಳೆ ಬರೋದು. ಸೊ ಫೈನಲ್ ಆಗಿ ಅವನು ಪದೇ ಪದೇ ಕೇಳ್ತಾ ಇರೋದ್ರಿಂದ ಸಿ ಅಗ್ರೀಡ್. ಸಿ ಗೇವ್ ಹಿಮ್ ಒನ್ ಆಫ್ ಅವರ್ ಪಿಕ್ಚರ್. ಅವಳ ಹತ್ರ ಇದ್ದಂಥ ಒಂದು ಮಡಕೆನ ಅವಳು ಕೊಡಕ್ಕೆ ರೆಡಿ ಆದ್ಲು, ಕೊಟ್ಲು ಕೂಡ. 22nd ಲೈನ್, ದ ಮ್ಯಾನ್ ಸ್ಟಾರ್ಟೆಡ್ ಪೇಂಟಿಂಗ್. ಆ ಐಡ್ಲರ್ ಏನಿದ್ದಾನೆ ಅವನು ಪೇಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಆ ಪಿಕ್ಚರ್ ಮೇಲೆ. ಹಿ ಡ್ರಾ ಲೈನ್ ಆಫ್ಟರ್ ಲೈನ್, ಹಿ ಪುಟ್ ಕಲರ್ ಆಫ್ಟರ್ ಕಲರ್. 23rd ಲೈನ್, when he had completed his work, the girl held up the picture and stared at its sides, her eyes puzzled. Dear students, ಇಲ್ಲಿ ಸ್ಟೇರ್ಡ್ ಅಂದರೆ ಒಂದೇ ಜಾಗದಲ್ಲಿ ಕಣ್ಣು ಸಿಮಿಟದೆ ನೋಡ್ಕೊಂಡಿರೋದು. ಸೊ ಆ ಐಡ್ಲರು ಡ್ರಾಯಿಂಗ್ ಮಾಡಾದ್ಮೇಲೆ ಆ ಗರ್ಲ್ಗೆ ತುಂಬ ಪಝಲ್ಡ್ ಆಗುತ್ತೆ. ಇದರಲ್ಲಿ ಏನು ಯೂಸ್ಫುಲ್ ಇದೆ, ಇವನು ಮಾಡಿರೋ ಪೇಂಟಿಂಗಲ್ಲಿ ಏನು ಯೂಸ್ಫುಲ್ ವರ್ಕ್ ಇದೆ ಅಂತ ಅವಳು ಕೆಲವೊಂದು ಡೌಟ್ಸ್ ಬರುತ್ತೆ. 24th ಲೈನ್, ಬ್ರೌಸ್ ಜಾನ್, ಸಿ ಆಸ್ಕ್ಡ್, ವಾಟ್ ಡು ದೇ ಮೀನ್ ಆಲ್ ದೋಸ್ ಲೈನ್ಸ್ ಆ್ಯಂಡ್ ಕಲರ್ಸ್
ವಾಟ್ ಈಸ್ ದೇರ್ ಪರ್ಪಸ್? ಇವಾಗ ನಾವು ಯಾವುದೇ ರೀತಿಯಾದ ಒಂದು ಕೆಲಸ ಮಾಡಿದ್ರು ಸ್ಟೂಡೆಂಟ್ಸ್, ಅದಕ್ಕೆ ಆದಂಥ ಪರ್ಪಸ್ ಇರುತ್ತೆ. ಊಟ ಮಾಡಿದ್ರು ಅದಕ್ಕೆ ಆದಂಥ ಪರ್ಪಸ್ ಇರುತ್ತೆ. ವಿ ನೀಡ್ ಟು ಗೆಟ್ ದ ನ್ಯೂಟ್ರಿಷನ್ ಫ್ರಮ್ ದ ಫುಡ್ಸ್. ಸೊ ನಾವು ಯಾವುದೇ ರೀತಿಯಾದ ವರ್ಕ್ ಮಾಡಿದ್ರು ಅದಕ್ಕೊಂದು ಪರ್ಪಸ್ ಅಂತ ಇರುತ್ತೆ. ಬಟ್ ಆ ಗರ್ಲ್ಗೆ ಇವಾಗ ಡೌಟ್ ಬಂತು, ಇವನು ಮಾಡಿರೋ ಈ ಪಿಕ್ಚರ್ ಮೇಲೆ ಮಾಡಿರೋ ಪಿಕ್ಚರ್ ಇದಕ್ಕೆ ಏನು ಪರ್ಪಸ್ ಇದೆ, ಏನು ಮೀನಿಂಗ್ ಇದೆ ಅಂತ ಆ ಸೈಲೆಂಟ್ ಟಾರೆಂಟ್ ಗರ್ಲ್ಗೆ ಡೌಟ್ ಬಂತು. 25th ಲೈನ್, ದ ಮ್ಯಾನ್ ಲಾಫ್ಡ್. ಆ ಐಡ್ಲರ್ ಬಂದು ನಗ್ತಾ ಇದ್ದಾನೆ ಇವಾಗ. ನಥಿಂಗ್, ಅ ಪಿಕ್ಚರ್ ಮೇ ಹ್ಯಾವ್ ನೋ ಮೀನಿಂಗ್, ಸರ್ವ್ ನೋ ಪರ್ಪಸ್. ಈ ಪಿಕ್ಚರ್ಗೆ ಯಾವುದೇ ರೀತಿಯಾದ ಮೀನಿಂಗು ಇಲ್ಲ ಮತ್ತು ಪರ್ಪಸ್ಸೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಎಕ್ಸ್ಟ್ರಾಕ್ಟ್. 27th ಲೈನ್, ದ ಗರ್ಲ್ ವೆಂಟ್ ಅವೇ ವಿತ್ ಹರ್ ಪಿಕ್ಚರ್ ಅಟ್ ಹೋಮ್, ಅವೇ ಫ್ರಮ್ ಪ್ರೇಯಿಂಗ್ ಐಸ್. ಸಿ ಈಲ್ಡ್ ಇಟ್ ಇನ್ ದ ಲೈಟ್, ಟರ್ನ್ಡ್ ಇಟ್ ರೌಂಡ್ ಅಂಡ್ ಸ್ಕ್ಯಾನ್ ದ ಪೇಂಟಿಂಗ್ ಫ್ರಮ್ ಆಲ್ ಆ್ಯಂಗಲ್ಸ್. ಮನೆಗೆ ಹೋಗಾದ್ಮೇಲೆ ಈ ಸೈಲೆಂಟ್ ಟಾರೆಂಟ್ ಗರ್ಲ್ ಇದಲ್ಲ ಅಲ್ವಾ, ಇವಳು ಬಂದು ಆ ಪಿಕ್ಚರ್ ಮಡಕೆನ ತಗೊಂಡು ಅವ್ನು ಐಡ್ಲರ್ ಮಾಡಿರೋ ಡ್ರಾಯಿಂಗ್ನ ರೌಂಡಾಗಿ ನೋಡ್ತಾ ಇದ್ದಾಳೆ. ಇದರಲ್ಲಿ ಏನು ಯೂಸ್ಫುಲ್ ಇದೆ, ಈ ಪರ್ಪಸ್ ಏನು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅಟ್ ನೈಟ್ ಸಿ ಮೂಡ್, ಅವಳಿಗೆ ನೈಟಲ್ಲಿ ಕೂಡ ನಿದ್ದೆ ಬಂದಿಲ್ಲ, ನೈಟಲ್ಲೂ ಲೈಟ್ ಹಾಕೊಂಡು ನೋಡ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ. ಅಟ್ ನೈಟ್ ಶಿ ಮೂವ್ಡ್ ಔಟ್ ಆಫ್ ಬೆಡ್, ಲೈಟೆಡ್ ಅ ಲ್ಯಾಂಪ್ ಅಂಡ್ ಸ್ಕ್ಯಾನ್ಡ್ ಇಟ್ ಅಗೇನ್ ಇನ್ ಸೈಲೆನ್ಸ್. ಫಾರ್ ದ ಫಸ್ಟ್ ಟೈಮ್ ಇನ್ ಅವರ್ ಲೈಫ್ ಸಿ ಹ್ಯಾಡ್ ಸೀನ್ ಸಮಥಿಂಗ್ ದಟ್ ಹ್ಯಾಡ್ ನೋ ಮೀನಿಂಗ್ ಅಂಡ್ ನೋ ಪರ್ಪಸ್ ಅಟ್ ಆಲ್. ಲೈಫಲ್ಲಿ ನಾವು ಯಾವುದೇ ರೀತಿಯಾದ ವರ್ಕ್ ಮಾಡಿದ್ರೂ ಅದಕ್ಕೆ ಆದಂಥ ಪರ್ಪಸ್ ಇರುತ್ತೆ. ಬಟ್ ಲೈಫಲ್ಲಿ ಇವಳಿಗೆ ವರ್ಕರ್ಸ್ ಪ್ಯಾರಡೈಸಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇವಳಿಗೆ ಫಸ್ಟ್ ಟೈಮ್ ಒಂದು ಡೌಟ್ ಬಂದಿದೆ, ಏನಂದರೆ ಫಾರ್ ದ ಫಸ್ಟ್ ಟೈಮ್ ಇನ್ ಅವರ್ ಲೈಫ್ ಸಿ ಹ್ಯಾಡ್ ಸೀನ್ ಸಮಥಿಂಗ್ ದಟ್ ಹ್ಯಾಡ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಅಟ್ ಆಲ್. 25th ಪ್ಯಾರಾ, ವೆನ್ ಸಿ ಸೆಟ್ ಔಟ್ ಫಾರ್ ದ ಟೊರೆಂಟ್ ದ ನೆಕ್ಸ್ಟ್ ಡೇ. ಅಷ್ಟು ಡೌಟಲ್ಲಿ ಅಷ್ಟು ಪಝಲಲ್ಲಿ ಅವಳು ಇದ್ರೂ ಕೂಡ ನೆಕ್ಸ್ಟ್ ಡೇ ಸೈಲೆಂಟ್ ಟೊರೆಂಟ್ಗೆ ನೀರು ತಗೊಂಡು ಬರೋಕ್ಕೋಸ್ಕರ ಹೋಗ್ತಾ ಇದ್ದಾಳೆ. ಬಟ್ ಇವತ್ತಿನ ದಿನ ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ಹೋಗ್ತಾ ಇದ್ದಾಳೆ ಸೈಲೆಂಟ್ ಟೊರೆಂಟ್ ಗರ್ಲ್. ಅವರ್ ಹರಿಯಿಂಗ್ ಫೀಟ್ ವೇರ್ ಅ ಲಿಟಲ್ ಲೆಸ್ ಹರಿಡ್ ದೆನ್ ಬಿಫೋರ್. ಮುಂಚೆ ಅವಳು ಈ ಗಿಟಾರ್ ಸ್ಟ್ರಿಂಗ್ ಹೇಗೆ ಬಾರಿಸ್ತಾರೋ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ಲು. ಇವಾಗ ಅದಕ್ಕಿಂತ ಇನ್ನೂ ಫಾಸ್ಟಾಗಿ ಹೋಗ್ತಾ ಇದ್ದಾಳೆ ಸೈಲೆಂಟ್ ಟೊರೆಂಟ್ಗೆ. ಫಾರ್ ಎ ನ್ಯೂ ಸೆನ್ಸ್ ಸೀಮ್ ಟು ಹ್ಯಾವ್ ಅ ಅವೇಕನ್ ಹಿನರ್. ಅವಳ ಮನಸ್ಸಲ್ಲಿ ಯಾವುದೋ ಒಂದು ಸೆನ್ಸ್, ಅವಳ ಮೈಂಡಲ್ಲಿ ಯಾವುದೋ ಒಂದು ಯೂಸ್ಲೆಸ್ ಆಗಿರೋ ವರ್ಕು, ಇದರಿಂದ ಏನು ಪರ್ಪಸ್ಸು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಹೋಗ್ತಾ ಇದ್ದಾಳೆ ಬೇಗ. ಅ ಸೆನ್ಸ್ ದಟ್ ಸೀಮ್ ಟು ಹ್ಯಾವ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಅಟ್ ಆಲ್. 29th ಲೈನ್, ಸಿ ಸಾ ದ ಪೇಂಟರ್ ಸ್ಟ್ಯಾಂಡಿಂಗ್ ಬೈ ದ ಟೊರೆಂಟ್ ಆ್ಯಂಡ್ ಆಸ್ಕ್ಡ್ ಇನ್ ಕನ್ಫ್ಯೂಷನ್. ಕನ್ಫ್ಯೂಷನಲ್ಲಿ ತಿರ್ಗಾ ಕೇಳ್ತಾ ಇದ್ದಾಳೆ ಸೈಲೆಂಟ್ ಟೊರೆಂಟ್ ಗರ್ಲ್ ಬಂದು ಐಡ್ಲರ್ ಹತ್ರ. 30th ಲೈನ್, ವಾಟ್ ಡು ಯು ವಾಂಟ್ ಆಫ್ ಮೀ? ನನ್ನ ಕಡೆಯಿಂದ ನಿನ್ಗೇನು ಬೇಕು? 31st ಲೈನ್, ಒನ್ಲಿ ಸಮ್ ಮೋರ್ ವರ್ಕ್ ಫ್ರಮ್ ಯುವರ್ ಹ್ಯಾಂಡ್ಸ್. ಐಡ್ಲರ್ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೀವು ಮೆನ್ಷನ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್ ಪೆನ್ಸಿಲಲ್ಲಿ. ನನಗೆ ನಿನ್ನ ಕಡೆಯಿಂದ ಇನ್ನೊಂದು ಸ್ವಲ್ಪ, ನಿನ್ನ ಕೈಯಿಂದ ಸ್ವಲ್ಪ ಹೆಲ್ಪ್ ಬೇಕು, ವರ್ಕ್ ಬೇಕು ಅಂತ ಐಡ್ಲರ್ ಕೇಳ್ತಾ ಇದ್ದಾನೆ. ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್? ಏನು ವರ್ಕ್ ಬೇಕು ನಿನಗೆ ಅಂತ ಸೈಲೆಂಟ್ ಟೊರೆಂಟ್ ಗರ್ಲ್ ಕೇಳ್ತಾ ಇದ್ದಾಳೆ. 33rd ಲೈನ್, ಲೆಟ್ ಮೀ ಮೇಕ್ ಅ ಕಲರ್ಡ್ ರಿಬ್ಬನ್ ಫಾರ್ ಯುವರ್ ಹೇರ್. ಈ ಆನ್ಸರ್ಡ್, ನಾನು ನಿನಗೆ ಕಲರ್ಫುಲ್ ಆಗಿರೋ ರಿಬ್ಬನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅವನು. ಆ್ಯಂಡ್ ವಾಟ್ ಫಾರ್? ಎಂತಕ್ಕೋಸ್ಕರ ರಿಬ್ಬನ್ ಮಾಡ್ತೀಯಾ ಅಂತ ಸೈಲೆಂಟ್ ಟೊರೆಂಟ್ ಗರ್ಲ್ ಕೇಳ್ತಾ ಇದ್ದಾಳೆ. ಅವನು ತಿರ್ಗಪ್ಪದೆ ನಥಿಂಗ್ ಅಂತ ಹೇಳ್ತಾ ಇದ್ದಾನೆ. 36th ಪ್ಯಾರಾ, ರಿಬ್ಬನ್ಸ್ ವೇರ್ ಮೇಡ್. ತುಂಬ ಬ್ಯೂಟಿಫುಲ್ ಆಗಿರೋ ಕಲರ್ಫುಲ್ ರಿಬ್ಬನ್ಸ್ ಮಾಡ್ತಾ ಇದ್ದಾನೆ ಐಡ್ಲರ್ ಇವಾಗ. ಬ್ರೈಟ್ ವಿತ್ ಕಲರ್ಸ್. ದ ಬಿಸಿ ಗರ್ಲ್ ಆಫ್ ವರ್ಕರ್ಸ್ ಪ್ಯಾರಡೈಸ್ ಹ್ಯಾಡ್ ನೌ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಎವ್ರಿ ಡೇ ಟೈಯಿಂಗ್ ದ ಕಲರ್ಡ್ ರಿಬ್ಬನ್ ಅರೌಂಡ್ ಹರ್ ಹೇರ್. ಬಿಫೋರ್ ಅವಳ ಏರ್ ಬಂದು ಲೂಸ್ ಆಗಿತ್ತು, ಅವಳ ಜಡೆ ಆಗ್ತಾ ಇರಲಿಲ್ಲ. ಸಿ ಈಸ್ ನಾಟ್ ಗಿವಿಂಗ್ ಫಾರ್ ವ್ಯಾಲ್ಯೂ ಫಾರ್ ಅವರ್ ಬ್ಯೂಟಿ. ಯಾವುದಕ್ಕೂ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದಿಲ್ಲ. ಬಟ್ ವರ್ಕರ್ಸ್ ಪ್ಯಾರಡೈಸಲ್ಲಿ ಎಲ್ಲರೂ ವರ್ಕಲ್ಲಿ ಬ್ಯುಸಿ ಆಗ್ತಾಯಿದ್ರು. ಬಟ್ ನವ ಡೇಸ್ ಅವಳ ತಲೆಗೆ ರಿಬ್ಬನ್ ಹಾಕೋಕ್ಕೋಸ್ಕರ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ದ ಮಿನಿಟ್ಸ್ ಸ್ಲಿಪ್ಡ್ ಬೈ ಅನ್ಯೂಟಿಲೈಸ್ಡ್. ಕೆಲವೊಂದು ಮಿನಿಟ್ಸ್ ಬಂದು ಯುಟಿಲೈಸ್ ಮಾಡ್ದೇನೆ ಅನ್ಯೂಟಿಲೈಸ್ ಆಗಿ ಹೋಗ್ತಾ ಇದೆ ಅವಳ ಟೈಮು. ಮಚ್ ವರ್ಕ್ ವಾಸ್ ಲೆಫ್ಟ್ ಅನ್ಫಿನಿಶ್ಡ್. ನಾವು ಆ್ಯಕ್ಚುಲಿ ಟೈಮ್ ವೇಸ್ಟ್ ಮಾಡೋದು ಅಂದ್ರೆ ನಮ್ಮ ವರ್ಕ್ ಹಾಗೆ ಫಿನಿಶ್ ಆಗದೆ ಇರುತ್ತಲ್ವ. ಸೊ ಅವಳಿಗಿದ್ದಂಥ ವರ್ಕ್ಸು ಫಿನಿಶ್ಡ್ ಆಗದೆ ಹಾಗೆ ಉಳ್ಕೊಳ್ತು ಅಂತ ಹೇಳ್ತಾ ಇದ್ದಾರೆ. ಥರ್ಟಿ-ಸೆವೆಂತ್ ಪ್ಯಾರಾ, ಇನ್ ವರ್ಕರ್ಸ್ ಪ್ಯಾರಡೈಸ್ ವರ್ಕ್ ಹ್ಯಾಡ್ ಆಫ್ ಲೇಟ್. ವರ್ಕರ್ಸ್ ಪ್ಯಾರಡೈಸಲ್ಲಿ ಇವಾಗೆಲ್ಲ ವರ್ಕ್ ಎಲ್ಲ ತುಂಬ ಲೇಟಾಗಿ ಆಗ್ತಾ ಇದೆ. ಮುಂಚೆ ತುಂಬ ಸ್ಪೀಡಾಗಿ ಆಗ್ತಾ ಇದ್ದಂಥ ವರ್ಕ್ಸು ತುಂಬ ಲೇಟಾಗಿ ನಡೀತಾ ಇದೆ ಇವಾಗ ವರ್ಕರ್ಸ್ ಪ್ಯಾರಡೈಸಲ್ಲಿ. ಬಿಗೇನ್ ಟು ಸಫರ್. ಮೆನಿ ಪರ್ಸನ್ಸ್ ಹೂ ಹ್ಯಾಡ್ ಬೀನ್ ಆ್ಯಕ್ಟಿವ್ ಬಿಫೋರ್ ವೆರ್ ನೌ ಐಡಲ್. ಐಡಲ್ ಜೊತೆ ಸೇರಿ
ಆ ಐಡ್ಲರ್ ಜೊತೆಗೆ ಸೇರಿ ಇವರು ಐಡಲ್ ಆಗಿಬಿಟ್ರು. ವೇಸ್ಟಿಂಗ್ ದ ಪ್ರಿಸಿಯಸ್ ಟೈಮ್ ಆನ್ ಯೂಸ್ಲೆಸ್ ಥಿಂಗ್ಸ್ ಸಚ್ ಆಸ್ ಪೇಂಟಿಂಗ್ ಆ್ಯಂಡ್ ಸ್ಕಲ್ಪ್ಚರ್. ಯೂಸ್ಲೆಸ್ ಥಿಂಗ್ಸ್ ಅವ್ನು ಏನು ಮಾಡ್ತಾ ಇದ್ದನೋ ಅದನ್ನೇ ಇವಾಗ ವರ್ಕರ್ಸ್ ಪ್ಯಾರಡೈಸಲ್ಲಿ ಇರೋರು ಪ್ರಾಕ್ಟೀಸ್ ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. 38th ಲೈನ್, ದ ಎಲ್ಡರ್ಸ್ ಬಿಕೇಮ್ ಅನಾಕ್ಷಿಯಸ್. ಎಲ್ಡರ್ಸ್ಗೆ ತುಂಬ ಅನಾಕ್ಷಿಯಸ್ ಆಗ್ತಾ ಇದ್ದಾರೆ ಎಲ್ಡರ್ಸ್ ಇವಾಗ ವರ್ಕರ್ಸ್ ಪ್ಯಾರಡೈಸಲ್ಲಿ ಇರೋರು. ಆ ಮೀಟಿಂಗ್ ವಾಸ್ ಕಾಲ್ಡ್, ಸೊ ಅವರು ಒಂದು ಮೀಟಿಂಗ್ ಹೆಲ್ಡ್ ಮಾಡ್ತಾರೆ. ಆಲ್ ಅಗ್ರೀಡ್ ದಟ್ ಸಚ್ ಅ ಸ್ಟೇಟ್ ಆಫ್ ಅಫೇರ್ಸ್ ಹ್ಯಾಡ್ ಸೋ ಫಾರ್ ಬೀನ್ ಅನ್ನೋನ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಕರ್ಸ್ ಪ್ಯಾರಡೈಸ್. ವರ್ಕರ್ಸ್ ಪ್ಯಾರಡೈಸಲ್ಲಿ ಯಾವತ್ತೂ ಇಂಥ ಸಿಚುವೇಶನ್ ನಡೆದಿರಲಿಲ್ಲ, ಯಾವತ್ತೂ ಪೀಪಲ್ ಅವ್ರ ಟೈಮ್ನ ವೇಸ್ಟ್ ಮಾಡಿರಲಿಲ್ಲ ವರ್ಕ್ನ ಬಿಟ್ಬಿಟ್ಟು. ಸೊ ಇವಾಗ ಈ ಥರ ನಡೀತಾ ಇದೆ ಅಂದಮೇಲೆ ಅಲ್ಲಿರುವಂಥ ಎಲ್ಡರ್ಸ್ ಬಂದು ಒಂದು ಮೀಟಿಂಗ್ ಹೆಲ್ಡ್ ಮಾಡ್ತಾ ಇದ್ದಾರೆ. 39th ಲೈನ್, ದ ಏರಿಯಲ್ ಮೆಸೆಂಜರ್ ರೀಡ್ ಹಿನ್. ಇವಾಗ ಎಲ್ಲ ಎಲ್ಡರ್ಸ್ನು ವರ್ಕರ್ಸ್ ಪ್ಯಾರಡೈಸಲ್ಲಿ ಮೀಟಿಂಗ್ ಮಾಡ್ತಾ ಇರಬೇಕಾದ್ರೆ ಈ ಐಡ್ಲರ್ನ ಕರ್ಕೊಂಡು ಬಂದ್ರಲ್ವ ಏರಿಯಲ್ ಮೆಸೆಂಜರ್, ಅವ್ರು ಇವಾಗ ಬೇಗ ಬರ್ತಾ ಇದ್ದಾರೆ. ಬೌಡ್ ಬಿಫೋರ್ ದ, ಬೌಡ್ ಅಂದರೆ ತಲೆಬಾಗಿ ನಮಸ್ಕಾರ ಮಾಡೋದು. ಬೌಡ್ ಬಿಫೋರ್ ದ ಎಲ್ಡರ್ಸ್ ಅಂಡ್ ಮೇಡ್ ಎ ಕನ್ಫೆಷನ್. ಇವಾಗ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. 40th ಪ್ಯಾರಾ, ಇದನ್ನು ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟು. ಐ ಬ್ರಾಟ್ ಎ ರಾಂಗ್ ಮ್ಯಾನ್ ಇನ್ ಟು ದಿಸ್ ಪ್ಯಾರಡೈಸ್ ಈ ಸೆಡ್. ಇಲ್ಲಿ ಹಿ ಅಂದರೆ ಏರಿಯಲ್ ಮೆಸೆಂಜರ್. ಅವ್ರು ಏನು ಹೇಳ್ತಾ ಇದ್ದಾರೆ, ಐ ಬ್ರಾಟ್ ಎ ರಾಂಗ್ ಮ್ಯಾನ್ ಇನ್ ಟು ದಿಸ್ ಪ್ಯಾರಡೈಸ್. ಈ ವರ್ಕರ್ಸ್ ಪ್ಯಾರಡೈಸ್ಗೆ ನಾನೊಬ್ಬ ರಾಂಗ್ ಮ್ಯಾನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಏರಿಯಲ್ ಮೆಸೆಂಜರ್ ಹೇಳುವಾಗ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಇಮ್. ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂದರೆ ಎಲ್ಡರ್ಸ್ ಆಫ್ ದ ಪ್ಯಾರಡೈಸ್. ಓ, ಈ ಏರಿಯಲ್ ಮೆಸೆಂಜರ್ಸ್ ಮಾಡಿರೋದ್ರಿಂದನೇ ನಮ್ಮ ವರ್ಕರ್ಸ್ ಪ್ಯಾರಡೈಸಲ್ಲಿ ಈ ಥರ ಕನ್ಫೆಷನ್ ನಡೀತಾ ಇದೆ, ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 41st ಲೈನ್, ದ ಮ್ಯಾನ್ ವಾಸ್ ಸಮನ್ಡ್. As he came, the elders saw his fantastic dress, his quaint brushes, his paints, and they knew at once that he was not the right sort for workers' paradise. ಅವನು ಬರುವಾಗ ತುಂಬ ಫ್ಯಾಂಟಾಸ್ಟಿಕ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತಾನೆ. his quaint brushes, his paints, and they knew at once that he was not the right sort for the workers' paradise. ಅವ್ನು ಬಂದು ನಿಂತ್ಕೊಂಡ್ಮೇಲೆ ವರ್ಕರ್ಸ್ ಪ್ಯಾರಡೈಸಲ್ಲಿರೋ ಎಲ್ಲ ಎಲ್ಡರ್ಸ್ ಅವನ್ನ ನೋಡಾದ್ಮೇಲೆ ಅವ್ರು ಅನ್ಕೊಳ್ತಾರೆ ಇವನು ಈ ವರ್ಕರ್ಸ್ ಪ್ಯಾರಡೈಸ್ಗೆ ಶೂಟ್ ಆಗದೆ ಇರೋಂಥ ಪರ್ಸನ್ ಅಂತ ಅನ್ಕೊಳ್ತಾರೆ. 42nd ಲೈನ್, ಸ್ಟಫ್ಲಿ ದ ಪ್ರೆಸಿಡೆಂಟ್ ಸೆಡ್. ಪ್ರೆಸಿಡೆಂಟ್ ಸ್ಟಿಫ್ ಆಗಿ ಹೇಳ್ತಾ ಇದ್ದಾರೆ ಇವಾಗ ಏನಂತ ಅಂದರೆ, ದಿಸ್ ಈಸ್ ನೋ ಪ್ಲೇಸ್ ಫಾರ್ ದ ಲೈಕ್ ಆಫ್ ಯು ಮಸ್ಟ್ ಲೀವ್. ಅಲ್ಲಿ ವರ್ಕರ್ಸ್ ಪ್ಯಾರಡೈಸಲ್ಲಿ ಎಲ್ಡರ್ಸ್ ಮೀಟಿಂಗಲ್ಲಿ ಇದ್ದಂಥ ಒಬ್ಬ ಪ್ರೆಸಿಡೆಂಟ್ ಸ್ಟಿಫ್ಲಿ ಹೇಳ್ತಾ ಇದ್ದಾರೆ, ದಿಸ್ ಈಸ್ ನೋ ಪ್ಲೇಸ್ ಫಾರ್ ಯು. ನಿನಗೆ ಆದಂಥ ಪ್ಲೇಸ್ ಇದಲ್ಲ, ವರ್ಕರ್ಸ್ ಪ್ಯಾರಡೈಸ್ ನಿನಗಲ್ಲ, ಯು ಮಸ್ಟ್ ಲೀವ್, ನೀನು ಇಲ್ಲಿಂದ ಹೊರಡಬೇಕು ಅಂತ ಎಲ್ಡರ್ಸಲ್ಲಿದ್ದಂಥ ಒಬ್ಬ ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ. 43rd ಲೈನ್, ದ ಮ್ಯಾನ್ ಸಿಗ್ಡ್ ಇನ್ ರಿಲೀಫ್ ಆ್ಯಂಡ್ ಗ್ಯಾದರ್ಡ್ ಹಪ್ ಇಸ್ ಬ್ರಷಸ್ ಆ್ಯಂಡ್ ಪೇಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೆಕ್ಸ್ಟು ರವೀಂದ್ರನಾಥ್ ಟ್ಯಾಗೋರ್ ಹಾಗೆ ಮೆನ್ಷನ್ ಮಾಡಿದ್ದಾರೆ, ಅವ್ನು ನಾನು ಈ ಪ್ಲೇಸ್ನ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಯಾವುದೇ ರೀತಿಯಾದ ಬೇಜಾರಿಲ್ಲ, ಅವನಿಗೆ ಯಾವುದೇ ರೀತಿಯಾದ ಸ್ಯಾಡ್ನೆಸ್ ಇರಲ್ಲ. ಸೊ ಈ ವರ್ಕರ್ಸ್ ಪ್ಯಾರಡೈಸಲ್ಲಿ ಇದ್ದಂಥ ಎಲ್ಡರ್ಸ್ ನೀನು ಬೇರೆ ಇದಕ್ಕೆ ಹೋಗು ಏರಿಯಲ್ ಮೆಸೆಂಜರ್ ಜೊತೆ ಅಂತ ಹೇಳಾದ್ಮೇಲೆ ಅವನು ಏನೇನೂ ಮಾತಾಡಲ್ಲ, ಅವನು ರಿಲೀಫ್ ಆದೆ ಅಂತ ಅಂದ್ಕೊಳ್ತಾನೆ. ಆ್ಯಂಡ್ ಗ್ಯಾದರ್ಡ್ ಅಪ್ ಇಸ್ ಬ್ರಷಸ್ ಆ್ಯಂಡ್ ಪೇಂಟ್ಸ್, ಅವನ ಹತ್ರ ಇದ್ದಂಥ ಬ್ರಷ್ ಮತ್ತು ಪೇಂಟ್ ಅವೆರಡೇ ಅವನ ಹತ್ರ ಇದ್ದಿದ್ದು, ಅದನ್ನು ತಗೊಳ್ತಾನೆ. ಬಟ್ ಆಸ್ ಈ ವಾಸ್ ಅಬೌಟ್ ಟು ಗೋ, ಇವಾಗ ಅವ್ನು ಹೋಗ್ತಾ ಇರಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ದ ಗರ್ಲ್ ಆಫ್ ದ ಸೈಲೆಂಟ್ ಟೊರೆಂಟ್ ಕೇಮ್ ಅಪ್ ಟ್ರಿಪ್ಪಿಂಗ್ ಅಂಡ್ ಕ್ರೈಡ್. ಟ್ರಿಪ್ಪಿಂಗ್ ಅಂದರೆ ಎಡವಿ ಬೀಳೋದು, ಓಕೆನಾ, ಎಡವಿ ಬಿದ್ದು ಓಡೋ ಬಂದು ಸೈಲೆಂಟ್ ಟೊರೆಂಟ್ ಗರ್ಲ್ ಎಡವಿ ಬಿದ್ದು ಹೇಳ್ತಾ ಇದ್ದಾಳೆ, ವೇಟ್ ಎ ಮೂಮೆಂಟ್, ಐ ಶಾಲ್ ಕಮ್ ವಿತ್ ಯು. ಎಂಥ ತಮಾಷೆ ನಡೀತಾ ಇದೆ ನೋಡಿ ಒಬ್ಬ. ಸೊ ಇಲ್ಲಿ ಏನು ಮೀನಿಂಗ್ ಅಂದರೆ, ಇಲ್ಲಿ ತುಂಬ ಡೀಪ್ ಮೀನಿಂಗ್ ಇದೆ. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಾವು ಯಾರ ಜೊತೆ ಸೇರ್ತೀವೋ ಅದಾಗ ನಾವು ಆಗ್ತೀವಿ. ವಿ ವಿಲ್ ಬಿಕಮ್ with whom we are going and with whom we are moving our life. ಸೊ ತುಂಬ ಇಂಪಾರ್ಟೆಂಟ್ ಇದು. ಸೊ ಅವಳು ಹೇಳ್ತಾ ಇದ್ದಾಳೆ, ವೇಟ್ ಎ ಮೂಮೆಂಟ್, ಐ ಶಾಲ್ ಕಮ್ ವಿತ್ ಯು, ನಾನು ನಿನ್ನ ಜೊತೆನೂ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸೈಲೆಂಟ್ ಟೊರೆಂಟ್ ಗರ್ಲ್ ಐಡ್ಲರ್ ಜೊತೆ. 44th ಲೈನ್, ದ ಎಲ್ಡರ್ಸ್ ಗ್ಯಾಸ್ಪ್ಡ್ ಇನ್ ಸರ್ಪ್ರೈಸ್. ಎಲ್ಡರ್ಸ್ ವರ್ಕರ್ಸ್ ಪ್ಯಾರಡೈಸಲ್ಲಿರೋ ಎಲ್ಡರ್ಸ್ಗೆ ತುಂಬ ಸರ್ಪ್ರೈಸ್ ಆಗ್ತಾ ಇದೆ. ನೆವರ್ ಬಿಫೋರ್ ಹ್ಯಾಡ್ ಅ ಥಿಂಗ್ ಲೈಕ್ ದಿಸ್ ಹ್ಯಾಪೆಂಡ್ ಇನ್ ವರ್ಕರ್ಸ್ ಪ್ಯಾರಡೈಸ್, ಅ ಥಿಂಗ್ ದಟ್ ಹ್ಯಾಡ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಅಟ್ ಆಲ್. ವರ್ಕರ್ಸ್ ಪ್ಯಾರಡೈಸಲ್ಲಿ ಯಾವತ್ತೂ ಮೀನಿಂಗ್ ಇಲ್ಲದೆ ಇರೋವಂಥ ವರ್ಕು, ಪರ್ಪಸ್ ಇಲ್ಲದೆ ಇರೋವಂಥ ವರ್ಕು ಯಾವತ್ತೂ ಆಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಎಲ್ಡರ್ಸ್ ತುಂಬ ಸರ್ಪ್ರೈಸ್ ಆಗ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಕೈಂಡ್ಲಿ ಸಬ್ಸ್ಕ್ರೈಬ್ ಫಾರ್ ದಿಸ್ ಚಾನಲ್ and make a support. Next video will be coming soon.